ಕಾಂಗ್ರೆಸ್ನವ್ರದ್ದು ಕೆಲವ್ರದ್ದು ಎಲ್ಲರೂ ಅಲ್ಲ. ಕೆಲ ನಾಯಕರದ್ದು ಪರಿಸ್ಥಿತಿ ಹೇಗಾಗ್ಬಿಡ್ತು ಅಂದ್ರೆ ಇರ್ಲಾರ್ದವ್ರು ಇರುವೆ ಬಿಟ್ಕೊಂಡ್ರು ಅನ್ನೋಂಗೆ. ರಾಮ ಮಂದಿರದ ಪಾಡಿಗೆ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇತ್ತು. ಹೋಗುವಂತವ್ರು ಹೋಗ್ತೀವಿ ಅನ್ನೋರು, ಹೋಗ್ದಲ್ಲೇ ಇರುವಂತವ್ರು ಮನೇಲೆ ಕೈ ಮುಗಿತೀನಿ ಅಂದ್ಬಿಟ್ಟಿದ್ರು ಆಗ್ತಾ ಇತ್ತು. ಬಟ್ ಕೆಲವೊಬ್ರು ಬಾಯಿಗೆ ಬಂದ ರೀತಿಯಲ್ಲಿ ಹೇಳಿಕೆಯನ್ನ ಕೊಟ್ರು. ಟೆಂಟ್ ಟಾಕಿಸ್ ನಲ್ಲಿ ನೋಡ್ದಂಗಾಯ್ತು, ಅವಾಗ 2 ಗೊಂಬೆ ಇಟ್ಟಿದ್ರು, ಈ ರೀತಿಯ ಹಲವಾರು ತುಚ್ಛವಾದ ಹೇಳಿಕೆಯನ್ನ ಕೊಟ್ರು. ಅವರೆಲ್ಲರೂ ಕೂಡ ಇದೀಗ ಅನುಭವಿಸುವಂತಾಗಿದೆ ಅಥವಾ ಆ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾದಂತೆ ಕಾಣಿಸ್ತಾ ಇದೆ. ಯಾರ್ಯಾರು ಆ ಸಾಲಿನಲ್ಲಿ ಇದ್ರು, ಈಗ ಏನ್ ಮಾಡೋಕ್ ಹೊರಟಿದ್ದಾರೆ ಅವರೆಲ್ಲರೂ ಕೂಡ ನೋಡ್ತಾ ಹೋಗಿ. ಲೋಕಸಮರದಲ್ಲಿ ಮತ ಕಳೆದುಕೊಳ್ಳುವ ಭೀತಿ, ರಾಮನ ಅವಮಾನಿಸಿಯೂ ಉಲ್ಟಾ ಹೊಡೆದ ರಾಜಣ್ಣ. ಮಾತು ಆಡಿದ್ರೆ ಹೋಯ್ತು, ಮುತ್ತು ಒಡೆದ್ರೆ ಹೋಯ್ತು ಎಂಬ ಮಾತಿನಂತೆ ಸಹಕಾರಿ ಸಚಿವ ರಾಜಣ್ಣನ ಪರಿಸ್ಥಿತಿ ಇದೆ. ಶ್ರೀರಾಮನನ್ನ ಟೂರಿಂಗ್ ಟಾಕೀಸ್ ಗೊಂಬೆ ಅಂತ ಅವಮಾನಿಸ್ತಾ ಇದ್ದಂತೆ ಆ ಎಡವಟ್ಟಿನ ಬಿಸಿ ರಾಜಣ್ಣ ಅನುಭವಿಸಿದ್ದಾರೆ. ತಮ್ಮ ಹೇಳಿಕೆಯನ್ನ ಸಮರ್ಥಿಸಿಕೊಂಡ್ರು ರಾಜಣ್ಣರಲ್ಲಿ ಸಣ್ಣದೊಂದು ಆತಂಕ ಇತ್ತು. ತಮ್ಮ ಹೇಳಿಕೆಯಿಂದಾದ ಡ್ಯಾಮೇಜ್ ಕಂಟ್ರೋಲ್ಗೆ ಮತ್ತದೇ ಶ್ರೀರಾಮನನ್ನ ಬಳಸಿಕೊಂಡಿದ್ದಾರೆ ರಾಜಣ್ಣ. ತಮ್ಮ ಕ್ಷೇತ್ರ ಮಧುಗಿರಿಯ ಕಿತ್ತಗಳ್ಳಿಯ ಶ್ರೀರಾಮ ದೇವಸ್ಥಾನದಲ್ಲಿ ಹೋಮ ಹವನ ನಡೆಸಿ ತಾನು ರಾಮನ ಪರಮ ಭಕ್ತ ಅಂತ ನಿರೂಪಿಸಿಕೊಳ್ಳುವ ಪ್ರಯತ್ನ ಮಾಡಿದ್ದಾರೆ. ಹೌದು, ಅಯೋಧ್ಯೆಯ ಶ್ರೀರಾಮನನ್ನ ಟೂರಿಂಗ್ ಟಾಕೀಸ್ ಗೊಂಬೆ ಅಂತ ಅವಮಾನ ಮಾಡಿದ್ದ ಸಚಿವ ಕೆಎನ್ ರಾಜಣ್ಣ ಇವತ್ತು ಕುಟುಂಬ ಸಮೇತ ರಾಮನಾಮ ಸ್ಮರಣೆ ಮಾಡಿದ್ದಾರೆ. ಶ್ರೀರಾಮನ ಹೋಮದಲ್ಲಿ ಪಾಲ್ಗೊಂಡು ರಾಮ ಜಪ ಪಠಿಸಿದ್ದಾರೆ. ತಮ್ಮ ಸ್ವಕ್ಷೇತ್ರ ಮಧುಗಿರಿಯ ಕಿತ್ತಗಳ್ಳಿಯ ಶ್ರೀರಾಮ ಮಂದಿರದಲ್ಲಿ ಹೋಮ ನಡೆಸಿದ್ದಾರೆ. ಪತ್ನಿ ಶಾಂತಲಾ ಸೇರಿ ಕುಟುಂಬದ ಎಲ್ಲಾ ಸದಸ್ಯರು ಪಾಲ್ಗೊಂಡಿದ್ರು. ಇನ್ನು ಪತ್ನಿ ಶಾಂತಲಾರ ಮನೆ ದೇವರು ಶ್ರೀರಾಮ, ಹಾಗಾಗಿ ವಿಶೇಷ ಪೂಜೆ ಮಾಡಿಸಿದ್ದೀವಿ ಅಂತ ಹೇಳಿದ್ದಾರೆ. ಶ್ರೀರಾಮನ ದೇವಸ್ಥಾನ ನನ್ನ ಹೆಂಡತಿ ಕಡೆಯಿಂದ ಅವರ ಮನೆ ದೇವರು. ಈ ದೇವಸ್ಥಾನನ 2004ರಲ್ಲಿ ಎಲ್ಲ ಭಕ್ತಾದಿಗಳ ಸಹಾಯದಿಂದ ಈ ದೇವಸ್ಥಾನ ಸ್ವಯಂ ನಾವೇ ನಿಂತು ಕಟ್ಟಿಸಿದಂಥ ದೇವಸ್ಥಾನ. 2004ರಲ್ಲಿ ಮೊನ್ನೆ ಅಯೋಧ್ಯೆಯಲ್ಲಿ ಕಟ್ಟಿದೆ, ಮೊನ್ನೆ ಕಟ್ಟಿದಂಥದ್ದಲ್ಲ. ಹಾಗಂತಾನೆ ನಾವು ರಾಮನಲ್ಲಿ ಭಕ್ತಿ ಇರೋದಕ್ಕೆ ತಾನೇ ದೇವಸ್ಥಾನ ಕಟ್ಟಿಸಿದ್ವಿ. ಇವ್ರು ಹೇಳೋದಕ್ಕಿಂತ ಮುಂಚಿತವಾಗಿ ಒಳ್ಳೇದು ಮಾಡಿ ಹೋಮದಲ್ಲೂ ಎಲ್ಲ ದೇವತಾ ಕಾರ್ಯಗಳಲ್ಲೂ ಕೂಡ ನಾವು ಭಾಗಿಯಾಗ್ತೇವೆ. ಇನ್ನು ಕೆಎನ್ ರಾಜಣ್ಣರ ಈ ಬದಲಾವಣೆಗೆ ಕಾರಣವೂ ಇದೆ. ಅದೇನಪ್ಪಾ ಅಂದ್ರೆ ಮುಂಬರುವ ಲೋಕಸಭಾ ಚುನಾವಣೆ. ಜಿಲ್ಲೆಯಲ್ಲಿ ಮಾತ್ರವಲ್ಲ, ರಾಜ್ಯದಲ್ಲೂ ಹೆಚ್ಚಿನ ಸ್ಥಾನ ಗೆಲ್ಲಬೇಕು ಎಂದಿದ್ದಂತಹ ಕಾಂಗ್ರೆಸ್ಗೆ ರಾಜಣ್ಣರ ಮಾತು ದುಬಾರಿಯಾಗಿತ್ತು. ತುಮಕೂರು ಮತ್ತು ಹಾಸನ ಲೋಕಸಭಾ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರುವ ಜವಾಬ್ದಾರಿಯೂ ರಾಜಣ್ಣರ ಮೇಲಿದೆ. ಅಯೋಧ್ಯೆಯ ಶ್ರೀರಾಮ ಮಂದಿರ ಉದ್ಘಾಟನೆ ಆದ ಈ ವಾತಾವರಣದಲ್ಲಿ ತಾನು ರಾಮನನ್ನ ಎದುರು ಹಾಕೊಂಡ್ರೆ ಭಕ್ತರು ಸಹಿಸೋದುಂಟೆ ಅನ್ನೋದನ್ನ ಅರಿತಂತಹ ರಾಜಣ್ಣ ತಮ್ಮ ವರಸೆಯನ್ನ ಬದಲಾಯಿಸಿದ್ದಾರೆ. ತಾನೂ ಕೂಡ ರಾಮ ಭಕ್ತ ಅಂತ ತೋರಿಸ್ಕೊಳ್ಳೋದಿಕ್ಕೆ ರಾಮನ ಜಪ ಮಾಡಿದ್ದಾರೆ. ನಾನು ಮೋದಿ ರಾಮನ ಭಕ್ತನಲ್ಲ, ಗಾಂಧಿ ರಾಮನ ಭಕ್ತ ಎನ್ನುತ್ತಾ ಪ್ರಭು ಶ್ರೀರಾಮನಿಗೆ ಪೂಜೆ ಮಾಡಿ ತಪ್ಪಿಗೆ ಪ್ರಾಯಶ್ಚಿತ ಮಾಡಿಕೊಂಡಿದ್ದಾರೆ ರಾಜಣ್ಣ. ಮಂಜುನಾಥ್ ತಾಳಮಕ್ಕಿ, ಪಬ್ಲಿಕ್ ಟಿವಿ, ತುಮಕೂರು.